ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಮ್ಮ ಕಾಮೆಂಟ್ ಬಾಕ್ಸನ್ನು ನೀವು ರೆಗ್ಯುಲರ್ ಆಗಿ ನೋಡ್ತೀರಿ. ಆದರೆ ಅದರಲ್ಲಿ ಒಂದಷ್ಟು ಭಾರತ ವಿರೋಧಿ, ಹಿಂದೂ ವಿರೋಧಿ ಕಾಮೆಂಟುಗಳು, ಭಾರತಕ್ಕೂ ಬಾಂಗ್ಲಾದೇಶದ ಪರಿಸ್ಥಿತಿ ಬರುತ್ತೆ ಅನ್ನೋ ಥರದ ಕಾಮೆಂಟುಗಳು, ಇಲ್ಲೇ ಒಂದಷ್ಟು ಒಡಕು ಸೃಷ್ಟಿಸುವ ಕಾಮೆಂಟುಗಳು ಆಗಾಗ ಕಂಡು ಬರ್ತಾ ಇರ್ತವೆ. ಸ್ವಲ್ಪ ಮೈಲ್ಡ್ ಆಗಿರೋ ನಿಮಗೆ ಕಾಣುತ್ತವೆ, ನೀವು ಅರ್ಥ ಮಾಡ್ಕೊಳ್ಳಿ ಅನ್ನೋ ಕಾರಣಕ್ಕೆ ಆ ಕಾಮೆಂಟ್ಗಳನ್ನು ಕೊಡ್ತೀವಿ. ಇನ್ನು ಕೆಲವು ತೀರಾ ಬೆಂಕಿ ಹಚ್ಚೋ ಥರದ, ಸಾಮಾಜಿಕ ಸ್ವಾಸ್ಥ್ಯವನ್ನು ಕೆಡಿಸೋ ಥರದ ಕಾಮೆಂಟ್ಗಳಿದ್ರೆ ಅವುಗಳನ್ನು ನಿರ್ದಾಕ್ಷಿಣ್ಯವಾಗಿ ಡಿಲೀಟ್ ಕೂಡ ಮಾಡ್ತೀವಿ. ನೀವು ಗಮನಿಸಿ ನೋಡಿ, ಆ ಕಾಮೆಂಟುಗಳೆಲ್ಲ ಹಿಂದೂ ಹೆಸರುಗಳಲ್ಲೇ ಬಂದಿರುತ್ತವೆ ಅಥವಾ ಹೆಸರಿಲ್ಲದೆ ಬೇರೆ ಯಾವುದೋ ಫೇಕ್ ಐಡೆಂಟಿಟಿಯಲ್ಲವಿರುತ್ತವೆ. ಅವರೆಲ್ಲ ಯಾವ ಮದರಸಾದ ಗಿರಾಕಿಗಳು ಅನ್ನೋದು ನಮಗೆ ಗೊತ್ತಾಗೋದಿಲ್ಲ ಅಂತೇನಲ್ಲ. ಹೆಸರುಗಳು ಏನೇ ಇಟ್ಕೊಂಡಿದ್ರು ಕೂಡ ಆ ಕಾಮೆಂಟು, ಭಾಷೆ, ಅದರಲ್ಲಿನ ವಿಷ ಇವೇ ಅವರ ಐಡೆಂಟಿಟಿಯನ್ನು ಬೇಡ ಬೇಡ ಅಂದ್ರೂ ಹೊರ ಹಾಕಿಬಿಡುತ್ತವೆ. ಜಸ್ಟ್ ಕಾಮೆಂಟ್ ಓದುವಾಗ, ಅವುಗಳ ಬಗ್ಗೆ ಅಭಿಪ್ರಾಯಕ್ಕೆ ಬರುವಾಗ ನಿಮಗೂ ಒಂದು ಎಚ್ಚರಿಕೆ ಇರಲಿ ಅಂತ ಅಷ್ಟೇ ಇದನ್ನು ಹೇಳಿದ್ದು. ಅದೊಂದು ಕಡೆ ಇರಲಿ. ಈಗ ಬಾಂಗ್ಲಾದೇಶಕ್ಕೆ ಬೆಂಕಿ ಬಿದ್ದಿದೆ ಅಲ್ವಾ, ಅದರ ಹಿಂದೆ ಕೂಡ ಇಂಥದ್ದೇ ಒಂದು ನಕಲಿ ಫೇಸ್ ಇದೆ. ಅವನದ್ದು ಹಿಂದೂ ಹೆಸರು, ಆದರೆ ಅವನು ಜಮಾತೆ ಇಸ್ಲಾಮಿ ಕ್ಯಾಂಡಿಡೇಟು. ಅವನ ಜೊತೆಗೆ ಒಂದಷ್ಟು ಭಾರತ ವಿರೋಧಿಗಳು ಹಾಗೂ ಶೇಖ್ ಹಸೀನಾ ಸರ್ಕಾರವನ್ನು ಪತನಗೊಳಿಸಬೇಕು ಅಂತ ಹೊರಟ ಅಮೆರಿಕ ಇವೆಲ್ಲ ಇವೆ. ಹಾಗಾದ್ರೆ ಬಾಂಗ್ಲಾ ಪತನದ ಹಿಂದೆ ಕೆಲಸ ಮಾಡಿದ ಆ ಕಾಣದ ಕೈಗಳು ಯಾವುವು? ಬನ್ನಿ ನೋಡೋಣ. ಗೆಳೆಯರೆ, ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಅವರ ಪದಚ್ಯುತಿಯ ಹಿಂದೆ ಅಮೆರಿಕದ CIA ಕೈವಾಡ ಇದೆಯಾ? ಈ ಪ್ರಶ್ನೆಗೆ ಈಗೀಗ ಒಂದಷ್ಟು ಸ್ಪಷ್ಟತೆ ಸಿಗ್ತಾ ಹೋಗ್ತಾ ಇದೆ. ಹಸೀನಾ ದೇಶ ಬಿಟ್ಟು ಬಂದ ನಂತರ ಆಕೆಗೆ ಆಶ್ರಯ ಕೊಡೋದಕ್ಕೆ ಅಮೆರಿಕ, UK, ಯುರೋಪಿಯನ್ ದೇಶಗಳು ನಿರಾಕರಿಸ್ತಾ ಇವೆ. ಇಲ್ಲಿಗೆ ಬಂದರೂ ಕೂಡ ಆಕೆ ಕಾನೂನಿನ ಕೈಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಹೇಳೋ ಮೂಲಕ ಹಸೀನಾ ಅವರನ್ನ ನಾವಿಷ್ಟಕ್ಕೆ ಸುಮ್ಮನೆ ಬಿಡೋದಿಲ್ಲ ಅನ್ನೋ ಸಂದೇಶವನ್ನ ಪಶ್ಚಿಮದ ದೇಶಗಳು ರವಾನೆ ಮಾಡ್ತಾ ಇವೆ. ಮತ್ತೊಂದು ಕಡೆ ಮಾಜಿ ಪ್ರಧಾನಿ ಅಮೆರಿಕದ ಅತ್ಯಾಪ್ತೆ ಖಲೀದಾ ಜಿಯಾ ಗೃಹ ಬಂಧನದಿಂದ ಬಿಡುಗಡೆ ಆಗಿದ್ದಾರೆ. ಆಕೆ ಭ್ರಷ್ಟಾಚಾರದ ಆರೋಪಗಳ ಮೇಲೆ ಬಂಧನಕ್ಕೀಡಾಗಿದ್ರು. ಆರೋಗ್ಯ ಕೆಟ್ಟು ಕಿಡ್ನಿ ಕ್ಯಾನ್ಸರ್ನಿಂದ ಆಕೆ ಬಳಲ್ತಾ ಇದ್ದ ಕಾರಣ ಜೈಲಿನಿಂದ ಹೊರಗೆ ತಂದು ಗೃಹ ಬಂಧನದಲ್ಲಿಟ್ಟು ಆಕೆಗೆ ಚಿಕಿತ್ಸೆಯ ವ್ಯವಸ್ಥೆಗಳನ್ನು ಬಾಂಗ್ಲಾದೇಶದ ಸರ್ಕಾರ ಮಾಡಿತ್ತು. ಆಕೆಗೂ ಈಗ 78 ವರ್ಷ. ಈ ಜಿಯಾ ಈಗ ಬಂಧ ಮುಕ್ತರಾಗಿದ್ದಾರೆ. ಮತ್ತೊಂದು ಕಡೆ 80 ದಾಟಿದ ವಯೋವೃದ್ಧ, ನೊಬೆಲ್ ಪ್ರಶಸ್ತಿ ವಿಜೇತ, ಬಾಂಗ್ಲಾದೇಶದ ಗ್ರಾಮೀಣ ಬ್ಯಾಂಕಿನ ಹರಿಕಾರ ಮೊಹಮ್ಮದ್ ಯೂನುಸ್ ಅವರನ್ನ ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರಕ್ಕೆ ಪ್ರಧಾನಿ ಮಾಡಿ ಅಂತ ಪ್ರತಿಭಟನಾಕಾರರ ಮೂಲಕ ಒತ್ತಾಯ ಮಾಡಿಸಲಾಗಿದೆ. ಇನ್ನು ಆತ ಕೂಡ ಅಲ್ಲಿ ಶೇಖ್ ಹಸೀನಾ ರಾಜೀನಾಮೆ ಕೊಟ್ಟ ಮರುಕ್ಷಣದಿಂದಲೇ ಬಾಂಗ್ಲಾದ ಅಧಿಕಾರವನ್ನು ವಹಿಸಿಕೊಳ್ಳೋದಕ್ಕೆ ನಾನು ರೆಡಿ ಅಂತ ಹೊಸ ಜುಬ್ಬಾ ಹೊಲಿಸಿಕೊಂಡು ತಯಾರಾಗಿದ್ದ. ಈಗ ಆತನ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಆತ ಬುಧವಾರ ಫ್ರಾನ್ಸ್ನಿಂದ ಹೊರಟು ಗುರುವಾರ ಮಧ್ಯಾಹ್ನದ ಹೊತ್ತಿಗೆ ಬಾಂಗ್ಲಾದೇಶಕ್ಕೆ ಬಂದರೆ ಗುರುವಾರ ರಾತ್ರಿ 8 ಗಂಟೆಗೆ ಪ್ರಮಾಣ ಸ್ವೀಕಾರವನ್ನು ಮಾಡ್ತಾರೆ. ಅಷ್ಟೇ ಅಲ್ಲ, ನಾನು ಅಧಿಕಾರ ವಹಿಸಿಕೊಂಡ್ರೆ ಬಾಂಗ್ಲಾದೇಶವನ್ನ ಚೈನಾದ ನೆರಳಿಂದ ಹೊರತರ್ತೀನಿ, ಅಲ್ಲಿ ಪಶ್ಚಿಮದ ಪ್ರಭಾವ ಹೆಚ್ಚಾಗೋ ಹಾಗೆ ನೋಡ್ಕೋತೀನಿ ಅಂತ ಕೂಡ ಯೂನಸ್ ಅಮೆರಿಕದ ಮಿತ್ರರಿಗೆ ಮಾತು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ. ಇನ್ನು ಸೇನೆಯ ಮುಖ್ಯಸ್ಥನಿಗೆ ಅಧಿಕಾರ ಬಿಟ್ಟುಕೊಡೋದಕ್ಕೆ ಮನಸ್ಸೇನಿಲ್ಲ, ಆದರೆ ಅಧಿಕಾರ ಸೇನೆಯ ಕೈಯಲ್ಲಿರೋದು ನಮಗೆ ಇಷ್ಟ ಇಲ್ಲ ಅಂತ ಅಲ್ಲಿನ ಪ್ರತಿಭಟನಾಕಾರರು ಹೇಳಿದ್ದಾರೆ. ಬಾಂಗ್ಲಾದೇಶದಲ್ಲಿ ಹಿಂಸೆ, ಪ್ರತಿಭಟನೆ ಇವ್ಯಾವೂ ಕೂಡ ಇನ್ನೂ ನಿಂತಿಲ್ಲ. ಇದರ ಅರ್ಥ ಚೈನಾ ಜೊತೆ ನಿಕಟ ಸಂಪರ್ಕವನ್ನು ಹೊಂದಿರುವ ಜನರಲ್ ಜಮಾನ್ ಇಲ್ಲಿ ಹೆಚ್ಚು ದಿನಗಳ ಕಾಲ ಆಡಳಿತ ನಡೆಸೋದು ಹಿಂದೆ ನಿಂತು ಆಟ ಕಟ್ಟಿದವರಿಗೆ ಇಷ್ಟ ಇದ್ದಂತಿಲ್ಲ. ಮಧ್ಯಂತರ ಸರ್ಕಾರ ರಚನೆ ಆಗಬೇಕು, ಅದರ ನಾಯಕತ್ವವನ್ನು ನೊಬೆಲ್ ಪ್ರಶಸ್ತಿ ವಿಜೇತ ಯೂನಸ್ ವಹಿಸ್ಕೋಬೇಕು. ಮುಂದೆ ಚುನಾವಣೆಗಳು ನಡೆಯುತ್ತವೆ, ಅಲ್ಲಿ ಯಾರು ಆರಿಸಿ ಬಂದರೂ, ಬೇರೆ ಯಾರೋ ಪ್ರಧಾನಿ ಆದರೂ ಅವರ ಸಲಹೆಗಾರರಾಗಿ ಯೂನಸ್ ಅಲ್ಲಿರಬೇಕು. ಇದೆಲ್ಲವನ್ನು ನೋಡ್ತಾ ಇದ್ರೆ ಈ ಹಸೀನಾ ಪತನದ ಹಿಂದೆ ಅಮೆರಿಕ ಇದೆ ಅನ್ನೋದರಲ್ಲಿ ಯಾವ ಅನುಮಾನಗಳು ಇರೋದಿಲ್ಲ. ಅಲ್ಲಿಗೆ ಪಾಕಿಸ್ತಾನದಲ್ಲಿ ಇಮ್ರಾನ್ ಖಾನ್ ಸರ್ಕಾರವನ್ನು ಕೆಡವಿ ತನ್ನ ಕೈಗೊಂಬೆಯನ್ನು ತಂದುಕೊಡಿಸೋದ್ರಲ್ಲಿ ಯಶಸ್ವಿಯಾದ ಅಮೆರಿಕ ಬಾಂಗ್ಲಾದಲ್ಲಿ ಕೂಡ ಹೊಸ ಸರ್ಕಾರ ರಚನೆಯಾಗಿ 6 ತಿಂಗಳು ಕಳೆಯುವ ಮೊದಲೇ ಜನರಿಂದ ಆಯ್ಕೆಯಾದ ಸರ್ಕಾರವನ್ನು ಕೆಡವಿ ಅಲ್ಲಿ ತನ್ನ ಕೈಗೊಂಬೆಯನ್ನು ಸ್ಥಾಪನೆ ಮಾಡೋದ್ರಲ್ಲಿ ಯಶಸ್ಸನ್ನು ಪಡ್ಕೊಂಡ ಹಾಗಾಗತ್ತೆ. ಈ ಮೂಲಕ ಭಾರತದ ಮೇಲೆ ಕೂಡ ಅಮೆರಿಕ ಒಂದಷ್ಟು ಒತ್ತಡವನ್ನು ಹೇರೋ ಪ್ರಯತ್ನವನ್ನು ಮಾಡುತ್ತೆ. ಭಾರತದ ಸುತ್ತ ಸಮಸ್ಯೆ ಶುರುವಾದ್ರೆ ಭಾರತ ಅಮೆರಿಕದ ಸಹಾಯಕ್ಕಾಗಿ ನೋಡಬೇಕು. ಅಂಥ ವಾತಾವರಣವನ್ನ ಇಲ್ಲಿ ನಿರ್ಮಾಣ ಮಾಡೋ ಯೋಚನೆ ಕೂಡ ಅಮೆರಿಕಾಗಿದ್ದಾಗಿದೆ. ಇನ್ನು ಈ ಎಲ್ಲ ಕಾರ್ಯಾಚರಣೆಯ ಮಾಸ್ಟರ್ ಮೈಂಡ್ ಅಮೆರಿಕಾನೇ ಆದರೂ ಅವರ ಯೋಜನೆಯನ್ನ ಜಾರಿಗೆ ತಂದವರ ಬಗ್ಗೆ ಕೂಡ ನಿಮಗೆ ಇಲ್ಲೊಂದಷ್ಟು ಮಾಹಿತಿಯನ್ನು ಹೇಳಬೇಕು. ಅದರಲ್ಲಿ ಪ್ರಮುಖ ಹೆಸರು ಭಟ್ಟಾಚಾರ್ಯ. ಗೆಳೆಯರೆ, ಹೆಸರು ನೋಡಿ ಯಾರೋ ಬ್ರಾಹ್ಮಣ ಅಂದುಕೊಳ್ಳೋದಕ್ಕೆ ಹೋಗಬೇಡಿ. ಅವನು ತಬ್ಲಿಗಿ ಮತ್ತು ಜಮಾತೆ ಇಸ್ಲಾಮಿಗಳಿಗೆ ಸೇರಿದ ವ್ಯಕ್ತಿ. ಹೆಸರು ಮಾತ್ರ ಭಟ್ಟಾಚಾರ್ಯ. ಕೆಲ ವರ್ಷಗಳ ಹಿಂದೆ ಬಾಂಗ್ಲಾದೇಶ ಈತನನ್ನ ನಕಲಿ ಔಷಧ ಮತ್ತು ಡ್ರಗ್ಸ್ ಮಾರಾಟದ ಹಿನ್ನೆಲೆಯಲ್ಲಿ ಬಂಧಿಸೋದಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇತ್ತು. ಇದು ಗೊತ್ತಾದ ಕೂಡಲೇ ಭಟ್ಟಾಚಾರ್ಯ ದೇಶ ಬಿಟ್ಟು ಫ್ರಾನ್ಸ್ ಅನ್ನು ಸೇರ್ಕೊಂಡ. ಮೂಲತಃ ಆತ ಬೋಗ್ರಾ ಜಿಲ್ಲೆಯ
ಜಾಲೇಶ್ವರಿ ಟೋಲಾ ಅನ್ನೋ ಊರಿಗೆ ಸೇರಿದವನು. ಹೆಸರು ಪಿನಾಕಿ ಭಟ್ಟಾಚಾರ್ಯ. ತಂದೆಯ ಹೆಸರು ಶ್ಯಾಮೋಲ್ ಭಟ್ಟಾಚಾರ್ಯ. ಶ್ಯಾಮೋಲ್ ಭಟ್ಟಾಚಾರ್ಯರು ಬಾಗ್ರಾದ ಶಾಲೆಯಲ್ಲಿ ಶಿಕ್ಷಕರಾಗಿದ್ದರು. 1985ರಿಂದ 92ರವರೆಗೆ ಪಿನಾಕಿ ಬಾಂಗ್ಲಾದೇಶದ ರಾಜಾಶಾಹಿ ಮೆಡಿಕಲ್ ಕಾಲೇಜಲ್ಲಿ ಮೆಡಿಸಿನ್ ಕಲಿಯೋದಕ್ಕೆ ಹೋಗ್ತಾನೆ. ಆತನ ತಲೆಗೆ ಮತಾಂಧತೆಯ ವಿಷ ಏರೋದಕ್ಕೆ ಶುರುವಾಗಿದ್ದು ಅಲ್ಲೇ. ಈ ರಾಜಶಾಹಿ ಕಾಲೇಜ್ ಅನ್ನೋದು ಅತಿ ಹೆಚ್ಚು ಪ್ರಮಾಣದಲ್ಲಿ ಜಮಾತ್ ಹಾಗೂ ತಬ್ಲಿಗಿ ಚಟುವಟಿಕೆಗಳಿಗೆ ಹೆಸರುವಾಸಿಯಾದ ಕಾಲೇಜು. ಇಲ್ಲಿ ಕಲಿತಿರುವಾಗಲೇ ಪಿನಾಕಿ ಇಸ್ಲಾಂಗೆ ಮತಾಂತರಗೊಳ್ತಾನೆ. ಇದು ಗೊತ್ತಾದ ನಂತರ ಆತನ ತಂದೆ ಶ್ಯಾಮೋಲ್ ಭಟ್ಟಾಚಾರ್ಯ ಮಗನ ಮನವೊಲಿಸೋದಕ್ಕೆ ಪ್ರಯತ್ನ ಪಟ್ಟು ವಿಫಲರಾಗಿ ಕಡೆಗೆ ಮಗನ ಜೊತೆ ಸಂಪರ್ಕವನ್ನ ಕಳ್ಕೋತಾರೆ. ಮೆಡಿಸಿನ್ ಪೂರ್ಣಗೊಳಿಸಿ ಕಾಲೇಜಿಂದ ಹೊರಬಂದ ಪಿನಾಕಿ ಬಾಂಗ್ಲಾದೇಶದ ಉಗ್ರ ಸಂಘಟನೆಗಳ ಜೊತೆ ಸಂಬಂಧ ಇಟ್ಕೊಂಡ. ಹಾಗೆ ತನ್ನದೇ ನಕಲಿ ಔಷಧಗಳನ್ನು ತಯಾರು ಮಾಡೋದಕ್ಕೆ ಮುಂದಾದ. ಚೈನೀಸ್ ಲೈಂಗಿಕ ಮಾತ್ರೆಗಳು ಮತ್ತು ಮೆಥಾಂಫೆಟಮೈನ್ ಹಾಗೂ ಕೆಫಿನ್ ಮಿಶ್ರಣದ ಯಾಬಾ ಅನ್ನೋ ಹೆಸರಿನ ಮಾದಕ ಪದಾರ್ಥಗಳನ್ನು ಮಾರಾಟ ಮಾಡ್ತಾ ಇದ್ದಾನೆ ಅನ್ನೋದು ಗೊತ್ತಾಗಿ ಬಾಂಗ್ಲಾ ಸರ್ಕಾರ ಈತನ ಮೇಲೊಂದು ಕಣ್ಣಿಡೋದಕ್ಕೆ ಶುರು ಮಾಡ್ತು. ಈ ಭಟ್ಟಾಚಾರ್ಯ ಇನ್ನೇನು ಅರೆಸ್ಟ್ ಆಗ್ತಾನೆ ಅನ್ನೋದರಲ್ಲಿ ಆತ ದೇಶ ಬಿಟ್ಟು ಫ್ರಾನ್ಸ್ಗೆ ಹೊರಟು ಹೋದ. ಅಲ್ಲೇ ಸೆಟ್ಲ್ ಆದ. ಗೆಳೆಯರೆ, ನಿಮಗೊಂದು ಗೊತ್ತಿರಲಿ, ಭಯೋತ್ಪಾದನೆ, ಡ್ರಗ್ಸ್ ಮತ್ತು ಹವಾಲಾ ಈ ಮೂರು ಒಂದಕ್ಕೊಂದು ತುಂಬಾ ಹತ್ತಿರ ಮತ್ತು ಒಂದರ ಮೇಲೊಂದು ಇಂಟರ್ ಡಿಪೆಂಡೆಂಟ್ ಆದ ದಂಧೆಗಳು. ಭಯೋತ್ಪಾದಕರಿಗೆ ಆಯುಧಗಳು ಬೇಕು, ಡ್ರಗ್ಸ್ ದಂಧೆಕೋರರಿಗೆ ಅದನ್ನ ಸಾಗಾಟ ಮಾಡೋದಕ್ಕೆ ಜನ ಬೇಕು. ಇವ್ರ ಹತ್ರ ಆಯುಧಗಳನ್ನ ಸರಬರಾಜು ಮಾಡೋ ಸಿಂಡಿಕೇಟ್ಗಳಿರುತ್ತವೆ. ಹಾಗೆ ಆಯುಧ ಮತ್ತು ಡ್ರಗ್ಸ್ ಖರೀದಿ ಮಾಡೋದಕ್ಕೆ ಹಣ ಬೇಕಲ್ಲ, ಅದನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ, ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಅಕ್ರಮವಾಗಿ ಸಾಗಾಟ ಮಾಡೋದಕ್ಕೆ ಒಂದು ಜಾಲ ಬೇಕು. ಅದನ್ನ ಹವಾಲಾ ದಂಧೆಕೋರರು ಮಾಡ್ತಾರೆ. ಇಲ್ಲಿ ಪಿನಾಕಿ ಭಟ್ಟಾಚಾರ್ಯ ಡ್ರಗ್ಸ್ ಸಿಂಡಿಕೇಟ್ ನಲ್ಲಿದ್ದ. ಹೀಗಾಗಿನೇ ಅವನು ಭಯೋತ್ಪಾದಕರನ್ನ ಅದಕ್ಕೆ ಬಳಕೆ ಮಾಡಿಕೊಳ್ಳತೊಡಗಿದ್ದ. ಇಸ್ಲಾಂ ಡ್ರಗ್ ಅನ್ನ ಹರಾಮ್ ಅಂತ ಹೇಳುತ್ತೆ. ಆದ್ರೆ ಇಸ್ಲಾಮಿಕ್ ಭಯೋತ್ಪಾದಕ ಸಂಘಟನೆಗಳಿವೆಯಲ್ಲ, ಅವುಗಳ ಆದಾಯದ ಮೂಲಗಳ ಪೈಕಿ ಡ್ರಗ್ಸ್ ಕೂಡ ಒಂದು. ಅಷ್ಟೇ ಅಲ್ಲ, ಫಿದಾ ಎಣ್ಣೆಗಳನ್ನ ತಯಾರು ಮಾಡೋದೇ ಅವರಿಗೆ ಡ್ರಗ್ಸ್ ಕೊಟ್ಟು. ಹೀಗಾಗಿ ಇಸ್ಲಾಂ ಹೇಳೋದಿಕ್ಕೂ ಈ ಅವಿವೇಕಿಗಳು ಮಾಡೋದಿಕ್ಕೂ ಒಂದಕ್ಕೊಂದು ಸಂಬಂಧ ಇರೋದಿಲ್ಲ. ಅದು ಬೇರೆ ವಿಷಯ ಇರಲಿ. ಹೀಗೆ ಬಾಂಗ್ಲಾದಿಂದ ಓಡಿ ಹೋದ್ನಲ್ಲ ಪಿನಾಕಿ ಭಟ್ಟಾಚಾರ್ಯ, ಅವನಿಗ ಫ್ರಾನ್ಸ್ ಅಲ್ಲಿ ಕೂತು ಹವಾಲಾ ಮಾಡ್ತಾ ಇದ್ದಾನೆ. ಇವನಿಗೆ ಭಯೋತ್ಪಾದಕರ ಜೊತೆ ಸಂಬಂಧಗಳಿವೆ ಅನ್ನೋದು ಗೊತ್ತಾದ ಮೇಲೆ ಅವನ ಹೆಂಡತಿ ಕೂಡ ಅವನಿಂದ ದೂರ ಆಗಿದ್ದಾಳೆ. ಫ್ರಾನ್ಸ್ ನಲ್ಲಿ ಇವನು ಒಂದು ಯೂಟ್ಯೂಬ್ ಚಾನಲ್ ಅನ್ನು ಕೂಡ ನಡೆಸ್ತಾನೆ. ಅದರಲ್ಲಿ ಸುಮಾರು 2 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಭಾರತ ವಿರೋಧಿ ವಿಡಿಯೋಗಳನ್ನ, ಹಿಂದೂ ಹಾಗೂ ಕ್ರೈಸ್ತ ವಿರೋಧಿ ವಿಡಿಯೋಗಳನ್ನ ಅವನದರಲ್ಲಿ ಪೋಸ್ಟ್ ಮಾಡ್ತಾ ಇರ್ತಾನೆ. ಕಟ್ಟರ್ ಇಸ್ಲಾಂ, ಪಾಕಿಸ್ತಾನ, ತಾಲಿಬಾನ್, ಜಮಾತ್, ತಬ್ಲಿಗಿಗಳನ್ನ ಪ್ರಮೋಟ್ ಮಾಡೋ ವಿಡಿಯೋಗಳವು. ಬಾಂಗ್ಲಾದೇಶದಲ್ಲಿ, ನಮ್ಮ ಪಶ್ಚಿಮ ಬಂಗಾಳದಲ್ಲಿ ಈತನಿಗೆ ಅತಿ ಹೆಚ್ಚು ವೀಕ್ಷಕರಿದ್ದಾರೆ. ಅವರು ಕೂಡ ಅರೆ ಬುದ್ಧಿವಂತರು ಮತ್ತು ಕಟ್ಟರ್ ಇಸ್ಲಾಂ ಅನ್ನ ತಲೆಗೇರಿಸಿಕೊಂಡವರು. ಹಾಗೆ ಮಲೇಷ್ಯಾ, ಸೌದಿ ಅರೇಬಿಯಾ, UAE ಸೇರಿದ ಹಾಗೆ ಒಂದಷ್ಟು ದೇಶಗಳಲ್ಲಿನ ಬಾಂಗ್ಲಾ ಕೂಲಿ ಕಾರ್ಮಿಕರು ಯಾರಿದ್ದಾರೆ ಅವರೆಲ್ಲ ಇವನ ವಿಡಿಯೋಗಳ ವೀಕ್ಷಕರು. ಈ ಭಟ್ಟಾಚಾರ್ಯ ಫ್ರಾನ್ಸ್ಗೆ ಓಡಿ ಹೋದ ದಿನದಿಂದ ಇಲ್ಲಿವರೆಗೆ ನಿರಂತರವಾಗಿ ಬಾಂಗ್ಲಾ ಪ್ರಧಾನಿ ಹಸೀನಾ ವಿರುದ್ಧ ವಿಡಿಯೋಗಳನ್ನು ಮಾಡ್ತಾ ಇದ್ದಾನೆ. ಆಕೆ ಭಾರತದ ಕೈಗೊಂಬೆ ಆಗಿದ್ದಾಳೆ. ಭಾರತದಲ್ಲಿ ಇಸ್ಲಾಂ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಹಸೀನಾ ಇಸ್ಲಾಮನ್ನು ಕಾಪಾಡ್ತಾ ಇಲ್ಲ, ಕಾಫಿರರ ಜೊತೆ ಸೇರಿಕೊಂಡಿದ್ದಾಳೆ. ಇಂಥದ್ದೇ ವಿಡಿಯೋಗಳು ಆತನ ಚಾನಲ್ನಲ್ಲಿ ಬರ್ತಾ ಇರುತ್ತವೆ. ಜೊತೆಗೆ ಈತ ಬಾಂಗ್ಲಾದೇಶದ ಮುಸ್ಲಿಮರಿಗೆ ಕಾಶ್ಮೀರದಲ್ಲಿ ಪಾಕಿಸ್ತಾನ ನಡೆಸ್ತಾ ಇರೋ ಭಯೋತ್ಪಾದಕ ಚಟುವಟಿಕೆಗಳಿಗೆ ಬೆಂಬಲ ಕೊಡಿ ಅಂತ ಕರೆ ಕೊಡ್ತಾನೆ. ಬಾಂಗ್ಲಾದಲ್ಲಿನ ಮತಾಂಧರ ತಲೆ ಕೆಡಿಸೋದಕ್ಕೆ ಇಂಥ ವಿಡಿಯೋಗಳು ಸಾಕು. ಬಾಂಗ್ಲಾದ ದಂಗೆಗಳ ಹಿಂದೆ ಈ ಪಿನಾಕಿಯ ಪಾತ್ರ ಕೂಡ ತುಂಬಾ ದೊಡ್ಡದಾಗಿ ಕಾಣ್ತಾ ಇದೆ. ಇನ್ನು ಈ ದಂಗೆಗಳ ಹಿಂದೆ ಪ್ರಮುಖವಾಗಿ ಕಾಣಿಸ್ಕೊಂಡಿದ್ದ ಮತ್ತೊಂದು ಹೆಸರು ನೇತ್ರ ನ್ಯೂಸ್ ಸಂಸ್ಥೆ. ಗೆಳೆಯರೆ, ಈ ನೇತ್ರ ನ್ಯೂಸ್ ಅನ್ನೋದು ಸ್ವೀಡನ್ ಮೂಲದ ಸುದ್ದಿ ಮಾಧ್ಯಮ. ಇಂಗ್ಲಿಷ್ ಹಾಗೂ ಬಾಂಗ್ಲಾ ಭಾಷೆಗಳಲ್ಲಿ ಸುದ್ದಿ ಕಥನಗಳನ್ನು ವರದಿ ಮಾಡುವ ಈ ನೇತ್ರ ನ್ಯೂಸ್ನ ಪ್ರಧಾನ ಸಂಪಾದಕ ತಸ್ನಿಮ್ ಖಲೀಲ್, ಸಂಪಾದಕ ಡೇವಿಡ್ ಬರ್ಗ್ಮನ್. ಈ ತಸ್ನಿಮ್ ಖಲೀಲ್ ಮೇಲೆ ಬಾಂಗ್ಲಾದೇಶದಲ್ಲಿ ಒಂದಷ್ಟು ಪ್ರಕರಣಗಳು ದಾಖಲಾಗಿವೆ. ಹೀಗಾಗಿ ಆತ ದೇಶ ಬಿಟ್ಟು ಓಡಿ ಹೋಗಿ ಸ್ವೀಡನ್ನಲ್ಲಿ ಆಶ್ರಯವನ್ನು ಪಡ್ಕೊಂಡಿದ್ದಾನೆ. ಮಜಾ ಅಂದ್ರೆ ಈ ನೇತ್ರ ನ್ಯೂಸ್ ಇದೆಯಲ್ಲ, ಇದಕ್ಕೆ ಫಂಡ್ ಮಾಡೋದು ಅಮೆರಿಕ. ಗೆಳೆಯರೆ, ಇಲ್ಲಿ ಕೂಡ ನಿಮಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ, ಜಗತ್ತಿನ ನಾನಾ ದೇಶಗಳಲ್ಲಿ ಅಮೆರಿಕ ಹಾಗೂ ಚೈನಾಗಳು ಇಂಥ ಸಾಕಷ್ಟು ಸುದ್ದಿ ಸಂಸ್ಥೆಗಳನ್ನು ಸಾಕ್ತಾ ಇವೆ. ಇವು ಹಣ ಕೊಡೋ ಚೈನಾ ಮತ್ತು ಅಮೆರಿಕಾಗಳ ಪರ ಅಭಿಪ್ರಾಯವನ್ನು ಮೂಡಿಸುತ್ತವೆ. ಅವರ ಆದೇಶದ ಮೇರೆಗೆ ಆಯಾ ದೇಶಗಳ ಸರ್ಕಾರಗಳ ಪರ ಅಥವಾ ವಿರುದ್ಧ ಜನಾಭಿಪ್ರಾಯವನ್ನು ಮೂಡಿಸೋ ಕೆಲಸ ಮಾಡ್ತಾ ಹೋಗುತ್ತವೆ. ಹಾಗೆ ಬಾಂಗ್ಲಾದೇಶದಲ್ಲಿ ಅಮೆರಿಕ ಬಯಸಿದ ಹಾಗೆ ಬಾಂಗ್ಲಾ ಪ್ರಧಾನಿ ಶೇಖ್ ಹಸೀನಾ ಮತ್ತು ಆಕೆಯ ಸರ್ಕಾರದ ವಿರುದ್ಧ ದೇಶದ ಒಳಗೆ ಮತ್ತು ಹೊರಗೆ ಅಭಿಪ್ರಾಯ ಮೂಡಿಸುವ ಕೆಲಸವನ್ನ ಈ ನೇತ್ರ ನ್ಯೂಸ್ ಮಾಡ್ತಾ ಹೋಯಿತು. ಇನ್ನು ಇಲ್ಲಿ ಮತ್ತೊಬ್ಬ ವ್ಯಕ್ತಿ ಕಾಣಿಸ್ಕೊಳ್ತಾನೆ. ಆತ ಅಮೆರಿಕಾದಲ್ಲಿನ ಪತ್ರಕರ್ತ, ಹೆಸರು ಮುಷಿಕುಲ್ ಫಜಲ್ ಅನ್ಸಾರಿ. ಇವನು ಕೂಡ ಬಾಂಗ್ಲಾದಲ್ಲಿ ಇರೋದಕ್ಕಾಗದೆ ಅಮೆರಿಕಾಗೆ ಓಡಿ ಹೋದವನು. ಅಲ್ಲಿನ ವೈಟ್ ಹೌಸ್ ಅಲ್ಲಿ ಆಗಾಗ ಪತ್ರಿಕಾಗೋಷ್ಠಿಗಳಲ್ಲಿ ಕಾಣಿಸ್ಕೊಳ್ತಾನೆ. ಅಲ್ಲಿ ಕೂಡ ಭಾರತ ವಿರೋಧಿ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾನೆ. ಇವನಿಗೆ ಬಾಂಗ್ಲಾ ಒಂದೇ ಅಲ್ಲ, ಬಾಂಗ್ಲಾದೇಶದ ಉದಯಕ್ಕೆ ಕಾರಣವಾದ ಮತ್ತು ಶೇಖ್ ಹಸೀನಾ ಸರ್ಕಾರಕ್ಕೆ ಸಹಾಯ ಮಾಡ್ತಾ ಇದೆ ಅನ್ನೋ ಕಾರಣಕ್ಕೆ ಭಾರತದ ಮೇಲೆ ಕೂಡ
ವಿಪರೀತ ದ್ವೇಷ ಇದೆ. ಜೊತೆಗೆ ಇವನ ಇಸ್ಲಾಂ ಕೂಡ ಪಾಕಿಸ್ತಾನವನ್ನ ಪ್ರೀತಿಸೋದಕ್ಕೆ, ಭಾರತವನ್ನ ದ್ವೇಷಿಸೋದಕ್ಕಿರೋ ಇನ್ನೊಂದು ಕಾರಣ. ಈ ಮುಷ್ಫಿಕ್ ಅನ್ಸಾರಿ ಮತ್ತು ಪಿನಾಕಿಯ ವಿರುದ್ಧ ಬಾಂಗ್ಲಾದೇಶದಲ್ಲಿ ಡಿಜಿಟಲ್ ಸೆಕ್ಯೂರಿಟಿಯನ್ನ ಬ್ರೀಚ್ ಮಾಡಿದ ಬಗ್ಗೆ ಕೂಡ ಒಂದಷ್ಟು ಪ್ರಕರಣಗಳು ದಾಖಲಾಗಿವೆ. ಈ ಅನ್ಸಾರಿ ಇಲ್ಲಿ ಹಸೀನಾ ಸರ್ಕಾರದ ವಿರೋಧಿಗಳು ಹಾಗೂ ಅಮೆರಿಕದ ಅಧಿಕಾರಿಗಳ ನಡುವೆ ಕೊಂಡಿಯಂತೆ ಕೆಲಸ ಮಾಡಿದ್ದ. ಇನ್ನು ಇವನು ಹೀಗೆ ಕೆಲಸ ಮಾಡೋದಕ್ಕೆ ಕಾರಣವಾದವನು ತಾರಿಕ್ ರೆಹಮಾನ್. ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ ಇದೆಯಲ್ಲ, ಅದರ ಅಧಿನಾಯಕಿ ಖಲೀದಾ ಜಿಯಾ ಮಗ ಈ ತಾರಿಕ್ ರೆಹಮಾನ್ 2018ರಿಂದ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಆಗಿದ್ದಾನೆ. ಈ ಹಿಂದೆ ಹಸೀನಾ ಅವರ ಮೇಲೆ ನಡೆದ ಕೊಲೆ ಪ್ರಯತ್ನದಲ್ಲಿ ತಾರಿಕ್ ರೆಹಮಾನ್ ಹೆಸರು ಕೇಳಿಬಂದಿತ್ತು. ಹಸೀನಾ ಅವರ ರ್ಯಾಲಿಯ ಮೇಲೆ ಹ್ಯಾಂಡ್ ಗ್ರೆನೇಡ್ಗಳಿಂದ ಈ ರೆಹಮಾನ್ ದಾಳಿ ಮಾಡಿಸಿದ್ದ. ಅವತ್ತು ಅವಾಮಿ ಲೀಗ್ ಮಹಿಳಾ ಅಧ್ಯಕ್ಷೆ ಸೇರಿದಂತೆ ಪಕ್ಷದ 24 ನಾಯಕರು ಸಾವಿಗೀಡಾದ್ರು, 106 ಮಂದಿ ಗಾಯಗೊಂಡಿದ್ರು. ಈ ಪ್ರಕರಣದಲ್ಲಿ ಅವನಿಗೆ ಬಾಂಗ್ಲಾದೇಶದ ನ್ಯಾಯಾಲಯ ಜೀವಾವಧಿ ಶಿಕ್ಷೆಯನ್ನು ಕೂಡ ವಿಧಿಸಿತ್ತು. ಬಾಂಗ್ಲಾದಿಂದ ತಪ್ಪಿಸಿಕೊಂಡ ರೆಹಮಾನ್ ಬ್ರಿಟನ್ ಸೇರ್ಕೊಂಡು ಅಲ್ಲಿ ಆಶ್ರಯವನ್ನು ಪಡ್ಕೊಂಡಿದ್ದ. ಇವನು ಈಗ ಬ್ರಿಟನ್ನಿಂದ ಬಾಂಗ್ಲಾಗೆ ವಾಪಸ್ಸು ಬರ್ತಾ ಇದ್ದಾನೆ. ಹಸೀನಾ ಪದಚ್ಯುತಿಯ ಹಿಂದೆ ನಡೆದ ಷಡ್ಯಂತ್ರದ ಪ್ರಮುಖ ಸೂತ್ರಧಾರರ ಪೈಕಿ ಈ ರೆಹಮಾನ್ ಕೂಡ ಒಬ್ಬ. ಹಾಗೆ ಮಿಯಾ ಜಹೀರುಲ್ ಇಸ್ಲಾಂ ಅಂತ ಇನ್ನೊಬ್ಬ ಇದ್ದಾನೆ. ಇವನು ನನಗೆ ಅಮೆರಿಕದ ಅಧ್ಯಕ್ಷ ಜೋ ಬಿಡನ್ ತುಂಬಾ ಕ್ಲೋಸು ಅಂತ ಹೇಳ್ಕೊತಾ ಇದ್ದ. ಜೋ ಬಿಡನ್ ಹೆಸರು ಹೇಳ್ಕೊಂಡೆ ಹಸೀನಾ ಸರ್ಕಾರವನ್ನ ಅಸ್ಥಿರಗೊಳಿಸುವ ಪ್ರಯತ್ನವನ್ನ ಪದೇ ಪದೇ ಮಾಡ್ತಾ ಇದ್ದ. ಹೀಗಾಗಿ ಅವನ ವಿರುದ್ಧ ಅಲ್ಲೊಂದು ಪ್ರಕರಣವನ್ನ ದಾಖಲು ಮಾಡಲಾಯಿತು. ಈ ಜಹೀರುಲ್ ಇಸ್ಲಾಂ ಕೂಡ ಹಸೀನಾ ಸರ್ಕಾರದ ವಿರುದ್ಧ ನಡೆದ ಕಾರ್ಯಾಚರಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದ. ಇನ್ನು ಇಂಥವರನ್ನೆಲ್ಲ ಇಲ್ಲಿ ಒಟ್ಟುಗೂಡಿಸಿ ಬಳಸಿಕೊಂಡಿದ್ದು, ಒಂದೇ ದಿಕ್ಕಲ್ಲಿ ಕೆಲಸ ಮಾಡೋ ಹಾಗೆ ಮಾಡಿದ್ದು ಬೇರೆ ಯಾರೂ ಅಲ್ಲ, ಬಾಂಗ್ಲಾದೇಶದಲ್ಲಿದ್ದ ಅಮೆರಿಕದ ರಾಯಭಾರಿ ಪೀಟರ್ ಡಿ ಹಾಸ್. 2022ರಿಂದ ಮೊನ್ನೆ ಅಂದ್ರೆ ಜೂನ್ 2024ರವರೆಗೆ ಬಾಂಗ್ಲಾದೇಶದಲ್ಲಿ ಅಮೆರಿಕ ರಾಯಭಾರಿಯಾಗಿದ್ದ ಪೀಟರ್ ಡಿ ಹಾಸ್ ಅಲ್ಲಿನ ಇಡೀ ಕಾರ್ಯಾಚರಣೆಯ ಮುಖ್ಯ ರೂವಾರಿ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಅಮೆರಿಕ ಸರ್ಕಾರವನ್ನು ಯಾಕೆ ಪತನಗೊಳಿಸಬೇಕು ಅಂತ ಬಯಸ್ತು ಗೆಳೆಯರೆ? ಅಮೆರಿಕ ಇದುವರೆಗೆ ತನ್ನ ವಿರೋಧಿಗಳನ್ನ, ತನ್ನ ಮಾತು ಕೇಳದ ಯಾರನ್ನೂ ಅಧಿಕಾರದಲ್ಲಿ ಉಳಿಯೋದಿಕ್ಕೆ ಎಲ್ಲೂ ಬಿಟ್ಟಿಲ್ಲ. ಕೆಲವರನ್ನ ಕೊಂದು ಹಾಕಿದೆ, ಕೆಲವರನ್ನ ಅಧಿಕಾರದಿಂದ ಕೆಳಗಿಳಿಸಿ ಜೈಲು ಪಾಲಾಗೋ ಹಾಗೆ ಮಾಡಿದೆ. ಅದರಲ್ಲೂ ಈ ಇಸ್ಲಾಮಿಕ್ ದೇಶಗಳು ಹಾಗೂ ಅಸ್ಥಿರ ರಾಜಕೀಯ ಇರೋ ದೇಶಗಳಲ್ಲಿ ಸರ್ಕಾರಗಳನ್ನ ಪದಚ್ಯುತಗೊಳಿಸೋದು ತುಂಬಾ ಸುಲಭದ ಕೆಲಸ. ಅದನ್ನ ಸಾಕಷ್ಟು ಬಾರಿ ಮಾಡಿದ ಅನುಭವ ಅಮೆರಿಕಾಗಿದೆ. ಇನ್ನು ಇಲ್ಲಿ ಏನಾಯ್ತು ಅಂದ್ರೆ, ಅಮೆರಿಕ ಸೇಂಟ್ ಮಾರ್ಟಿನ್ ಐಲ್ಯಾಂಡ್ ಅಲ್ಲಿ ಒಂದು ಏರ್ ಬೇಸ್ ಅನ್ನ ಬಯಸ್ತಾ ಇತ್ತು. ಅದಕ್ಕಾಗಿ ಹಸೀನಾ ಜೊತೆ ಒಂದು ಸುತ್ತಿನ ಮಾತುಕತೆಗಳೂ ನಡೆದುವಂತೆ. ಅಲ್ಲಿ ಹಸೀನಾ ಚೈನಾ ಜೊತೆ ಹೆಚ್ಚು ಸಂಪರ್ಕ ಇಟ್ಕೊಳ್ತಿದ್ದಾರೆ ಅನ್ನೋದು ಅಮೆರಿಕಾದ ಊರಿಗೆ ಕಾರಣ ಆಯ್ತಂತೆ. ಹೇಗೆ ಭಾರತ ಮತ್ತು ರಷ್ಯಾ ನಡುವಿನ ಸ್ನೇಹವನ್ನ ಅಮೆರಿಕ ಸಹಿಸೋದಿಲ್ವೋ, ಹಾಗೆ ಬಾಂಗ್ಲಾ ಹಾಗೂ ಚೈನಾ ನಡುವಿನ ಸ್ನೇಹ ಕೂಡ ಅಮೆರಿಕಾಗೆ ಇಷ್ಟ ಇರಲಿಲ್ಲ. ಅದಕ್ಕೊಂದಷ್ಟು ಭೌಗೋಳಿಕ ಕಾರಣಗಳು ಕೂಡ ಇವೆ. ಇಲ್ಲಿ ನೋಡಿ, ಈ ಹಿಂದೂ ಮಹಾಸಾಗರ ಇದೆ ಅಲ್ವಾ, ಚೈನಾ ಯಾವುದೇ ವಸ್ತುಗಳನ್ನ ಸಮುದ್ರ ಮಾರ್ಗದ ಮೂಲಕ ತನ್ನ ದೇಶಕ್ಕೆ ತಗೊಂಡು ಹೋಗಬೇಕು ಮತ್ತು ತನ್ನ ದೇಶದಿಂದ ಏನನ್ನಾದ್ರೂ ಪಶ್ಚಿಮಕ್ಕೆ ಕಳುಹಿಸಬೇಕು ಅಂದ್ರೆ ಅದು ಬಳಕೆ ಮಾಡೋದು ಈ ಹಿಂದೂ ಮಹಾಸಾಗರದ ಮಾರ್ಗವನ್ನ. ಇಲ್ಲಿ ಹೀಗೆ ಬಂದು ಮಲಕ್ಕಾ ಸ್ಟ್ರೈಟ್ ಮೂಲಕ ಸರಕು ಸರಂಜಾಮು ತುಂಬಿದ ಹಡಗುಗಳು ಚೈನಾದ ಕಡೆಗೆ ಹೋಗುತ್ತವೆ. ಮಲಕ್ಕಾ ಸ್ಟ್ರೈಟ್ ನ ಸಮೀಪ ನಮ್ಮ ಅಂಡಮಾನ್ ನಿಕೋಬಾರ್ ದ್ವೀಪಗಳಿವೆ. ಭಾರತ ಬಯಸಿದ್ರೆ ಯಾವಾಗ ಬೇಕಿದ್ರೂ ಇಲ್ಲಿ ಚೈನಾಗೆ ಅಡ್ಡ ಹಾಕಬಹುದು. ಅಕಸ್ಮಾತ್ ಭಾರತ ಚೈನಾದ ಹಡಗುಗಳಿಗೆ ಯಾವ ತೊಂದರೆಯನ್ನು ಉಂಟು ಮಾಡಲಿಲ್ಲ ಅಂತ ಇಟ್ಕೊಳ್ಳಿ, ಆದರೂ ಕೂಡ ಇಲ್ಲಿಂದ ಮುಂದೆ ಬಂದ್ರೆ ದಕ್ಷಿಣ ಚೈನಾ ಸಮುದ್ರ ಇದೆ, ಅಲ್ಲಿ ಅಮೆರಿಕಾದ ಯುದ್ಧ ನೌಕೆಗಳಿರುತ್ತವೆ. ಜೊತೆಗೆ ಫಿಲಿಪೈನ್ಸ್ ಇದೆ, ಅವರು ಅಮೆರಿಕ ಜೊತೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದಾರೆ. ಮುಂದಕ್ಕೆ ಜಪಾನ್ ಇದೆ, ಇಲ್ಲಿ ಎಲ್ಲ ಕೂಡ ಅಮೆರಿಕಾದ ನೌಕೆಗಳು ಲಂಗರ್ ಹಾಕಿರುತ್ತವೆ. ಈ ಭಾಗದಲ್ಲಿ ಎಲ್ಲಿ ಬೇಕಾದರೂ ಚೈನಾದ ವ್ಯಾಪಾರಿ ಹಡಗುಗಳನ್ನ ಅಡ್ಡ ಹಾಕುವ ಶಕ್ತಿ ಅಮೆರಿಕಾಗಿರುತ್ತೆ. ಆದ್ರೆ ಚೈನಾ ಈ ಮಾರ್ಗದಲ್ಲಿ ಬರಲೇ ಇಲ್ಲ ಅಂತ ಇಟ್ಕೊಳ್ಳಿ, ಅದು ಬಂಗಾಳ ಕೊಲ್ಲಿಯ ಮೂಲಕ ಹೋದ್ರೆ ಮ್ಯಾನ್ಮಾರ್ ಅಲ್ಲಿ ಕ್ಯಾಕ್ಪ್ಯೂ ಬಂದರು ಚೈನಾದ ಕೈಯಲ್ಲಿದೆ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದೇ ಆ ಬಂದರು. ಇಲ್ಲಿಗೆ ಬಂದು ಇಲ್ಲಿಂದ ಚೈನಾ ತನ್ನ ಸರಕುಗಳನ್ನ ರಸ್ತೆ ಮಾರ್ಗವಾಗಿ ತನ್ನ ದೇಶಕ್ಕೆ ತೆಗೆದುಕೊಂಡು ಹೋಗೋದು ಸುಲಭ ಆಗುತ್ತೆ. ಇನ್ನು ಬಾಂಗ್ಲಾದೇಶದ ಚಿತಗಾಂಗ್ ಪೋರ್ಟ್ ಇದೆಯಲ್ಲ, ಅದು ಕೂಡ ಚೈನಾದ ಕೈಯಲ್ಲೇ ಇದೆ. ಇದಲ್ಲದೆ ಪಾಯ್ರಾ ಅನ್ನೋ ಇನ್ನೊಂದು ಪೋರ್ಟ್ ಅನ್ನು ಕೂಡ ಬಾಂಗ್ಲಾದೇಶದಲ್ಲಿ ಚೈನಾ ನಿರ್ಮಾಣ ಮಾಡ್ಕೊಳ್ತಾ ಇದೆ. ಸೊ ಇಲ್ಲಿ ನಾಳೆ ಚೈನಾನ ಕಟ್ಟಿ ಹಾಕಬೇಕು ಅಂದ್ರೆ ಅಮೆರಿಕಾಗೊಂದು ನೌಕಾನೆಲೆ ಅಥವಾ ವಾಯುನೆಲೆ ಈ ಭಾಗದಲ್ಲಿ ಅಂದ್ರೆ ಬಂಗಾಳ ಕೊಲ್ಲಿಯಲ್ಲಿ ಬೇಕು. ಅದಕ್ಕಾಗಿ ಅವರು ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಈ ಸೇಂಟ್ ಮಾರ್ಟಿನ್ ಐಲ್ಯಾಂಡ್ ಮೇಲೆ ಕಣ್ಣು ಹಾಕಿದ್ರು. ಎಂಥ ಆಯಕಟ್ಟಿನ ಜಾಗ ನೋಡಿ ಇದು. ಇಲ್ಲಿ ಅಮೆರಿಕಾದ ಒಂದು ಏರ್ವೇಸ್ ಇದ್ದು ಬಿಟ್ರೆ ಚೈನಾನ ಸುಲಭವಾಗಿ ಕಟ್ ಹಾಕೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅಮೆರಿಕ ಬಯಸುತ್ತೆ. ಹಾಗೆ
ಬಾಂಗ್ಲಾದೇಶದಲ್ಲಿ ತನ್ನ ಪ್ರಭಾವವನ್ನು ಇಟ್ಕೋಬೇಕು ಅಂತ ಕೂಡ ಅಮೆರಿಕನ್ನರು ಅಂದುಕೋತಾರೆ. ಇಲ್ಲಿ ರಷ್ಯಾ ಹಾಗೂ ಚೈನಾದ ಪ್ರಭಾವ ಕಡಿಮೆ ಆಗಬೇಕು ಅನ್ನೋದು ಅಮೆರಿಕಾದ ಬಯಕೆ. ಹೀಗಿರುವಾಗ ಹಸೀನಾ ಮಾಡ್ಕೊಂಡಿದ್ದೇನು ಅಂದ್ರೆ ಅಮೆರಿಕಾನ ಒಳಗೆ ಬಿಟ್ಟುಕೊಳ್ಳೋದಲ್ಲ, ಅವ್ರ ಜೊತೆ ಒಂದು ಸರಿಯಾದ ಬಾಂಧವ್ಯ ಇಟ್ಟುಕೊಳ್ಳೋದಕ್ಕೆ ಕೂಡ ಆಕೆ ಹೋಗಲಿಲ್ಲ. ಜೊತೆಗೆ ಅಮೆರಿಕ ನನಗೊಂದು ಡೀಲನ್ನು ಕಳುಹಿಸಿತ್ತು, ಅವ್ರ ಮಾತು ಕೇಳಿದರೆ ಚುನಾವಣೆಯಲ್ಲಿ ಯಾವ ಸಮಸ್ಯೆಯೂ ಆಗೋದಿಲ್ಲ ಅಂತ ಬಿಳಿಯನೊಬ್ಬ ನನಗೆ ಹೇಳ್ದ ಅಂತೆಲ್ಲ ಹಸೀನಾ ಚುನಾವಣೆಗಳಲ್ಲಿ ಗೆದ್ದ ಸಂದರ್ಭದಲ್ಲಿ ಹೇಳಿಕೊಂಡ್ರು. ಈ ಭಾಗದಲ್ಲಿ ಕ್ರಿಶ್ಚಿಯನ್ ದೇಶ ಮಾಡೋದಕ್ಕೆ ಅವರು ಸಂಚು ರೂಪಿಸ್ತಾ ಇದ್ದಾರೆ ಅಂದ್ರು. ಇದು ಒಂದು ದೇಶದ ಪ್ರಧಾನಿ ಬಾಯ್ಬಿಟ್ಟು ಬಹಿರಂಗವಾಗಿ ಹೇಳುವ ವಿಷಯ ಆಗಿರಲಿಲ್ಲ. ಹಸೀನಾ ಅಲ್ಲಿ ಯಾಮಾರಿದ್ರು. ಅದರ ಪರಿಣಾಮ ಈಗ ಅಲ್ಲಿ ನೋಡೋದಕ್ಕೆ ಕಾಣ್ತಾ ಇದೆ. ಈಗ ಮೊಹಮ್ಮದ್ ಯೂನುಸ್ ಅವರನ್ನ ಬಾಂಗ್ಲಾದೇಶದಲ್ಲಿ ಅಮೆರಿಕ ಪ್ರತಿಷ್ಠಾಪಿಸುವ ಕೆಲಸವನ್ನ ಮಾಡ್ತಾ ಇದೆ. ನಾವು ನಮ್ಮ ಹೋರಾಟವನ್ನ ನಿಲ್ಲಿಸೋದಿಲ್ಲ ಅಂತ ಹಸೀನಾ ಅವರ ಮಗ ಸಾಜಿಬ್ ವಾಜಿದ್ ಹೇಳ್ತಾ ಇದ್ದಾರೆ. ಅಲ್ಲಿ ಮುಂದೆ ಏನೆಲ್ಲ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ ಬಾಂಗ್ಲಾ ಪತನಕ್ಕೆ ಕಾರಣವಾದ ಕಥೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.